ನಮಸ್ತೆ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ಕಡಕ್ನಾಕು ಮತ್ತು ಟರ್ಕಿದು ಅಪ್ಡೇಟ್ ತೋರಿಸೋಣ ಅಂಥೇಳಿ ಗೂಡು ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅಲ್ಲ. ತುಂಬ ಡೇಸ್ ಜಾಸ್ತಿ ತಳ್ಕೊಂಡು ಹೋಗ್ತಾ ಫೈನಲಿ ನಾವು ಅವ್ರಿಗೆ ಗೂಡು ಮಾಡಿ ಇಟ್ಬಿಟ್ವಿ. ಒಂದು ಸೆಕೆಂಡ್ ಹ್ಯಾಂಡ್ ಗೂಡು ತೊಗೊಂಬರೋಣ ಅಂತ ತಂದು ಅದಕ್ಕೆ ಸ್ವಲ್ಪ ಮುಂದೆ ಮೆಷಸ್ ಎಲ್ಲ ಹೊಡಿಬೇಕಾಗಿತ್ತು. ಎಲ್ಲ ಮೆಶ್ಶು ಮತ್ತು ವುಡ್ ಪೀಸಸ್ ಎಲ್ಲ ತೊಗೊಂಬಂದು ಎಲ್ಲ ಇಟ್ಟಿದ್ವಿ. ಬಟ್ ಅದು ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ಒಳ್ಳೆ ಕಾರ್ಪೆಂಟ್ರು ನಮಗೆ ಸಿಗ್ತಾ ಇರಲಿಲ್ಲ ಅಂಥೇಳಿ ನಮ್ಮ ಮನೆಯವರೇ ಸ್ಟಾರ್ಟ್ ಮಾಡಿದ್ರು. ಫೈನಲಿ ಆ ಗೂಡಲ್ಲಿ ಬಿಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿ, ಇವರು ಈ ಥರ ಮನೆಗೆ ಬಂದರು. ಸಣ್ಣದಕ್ಕೆ ಮುದ್ದಾಗಿದ್ದರು. ಅದಾದಮೇಲೆ ನಾವು ಅವ್ರಿಗೆ ಲೈಟ್ ಸೆಟಪ್ ಮಾಡಿ ಡೈಲಿ ಕ್ಲೀನ್ ಮಾಡಿ ಅದು ಕೆ ಜಿಯಲ್ಲೇ ಹಾಕಿಬಿಟ್ಟಿದ್ವಿ. ಮೊದಲು ಕೆ ಜಿಯಲ್ಲಿ ಅದು ಟ್ರೇ ಹಾಕಿ ಬಿಡ್ತಾ ಇದ್ದಿದ್ದು. ಅದು ಗಲೀಜು ಮಾಡೋದೆಲ್ಲ ಎತ್ಕೊಂಡೋಗಿ ತೊಳೆದು ಇಡ್ತಾಯಿದ್ವಿ. ಅದಾದಮೇಲೆ ತುಂಬ ಸ್ಮೆಲ್ ಸ್ಟಾರ್ಟ್ ಆಗ್ತಾಯಿತ್ತು. ಆಮೇಲೆ ಮಣ್ಣು ಟ್ರೇಯಲ್ಲಿ ಮಣ್ಣು ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಮಣ್ಣು ಹಾಕಾದ್ಮೇಲೆ ಸ್ವಲ್ಪ ಸ್ಮೆಲ್ ಕಮ್ಮಿ ಆಯಿತು. ಯಾಕಂದರೆ ಅದು ಯಾವಾಗಲೂ ವೆಟ್ಟಾಗಿದ್ರೆ ತಾನೇ ಯಾವುದು ರೋಗ ಬರಲ್ಲ, ಅದೆಲ್ಲ ಇರುತ್ತಲ್ವ. ಸೊ ಅದೆಲ್ಲ ನೋಡಿ, ಈ ಥರ ಎಲ್ಲ ಹಿಂಗೆಲ್ಲ ಇಟ್ಟು ಲಾಸ್ಟಾಗಿ ಫೈನಲಾಗಿ ನಾನು ಕಲ್ತ್ಕೊಂಡಿದ್ದೆ. ಯಾಕಂದರೆ ಇದು ಯಾರು ಹೇಳ್ಕೊಡಲ್ವಲ್ಲ ಮನೇಲಿಟ್ಟು ಹೇಗೆ ಬೆಳೆಸ್ಬೇಕು ಅಂತ. ಬಟ್ಟೆ ಹಾಕಿ ಆಮೇಲೆ ಮ್ಯಾಟ್ಗಳು ಹಾಕಿ ಆಮೇಲೆ ನ್ಯೂಸ್ ಪೇಪರ್ಸ್ ಹಾಕಿ ತುಂಬ ಎಲ್ಲ ಚೇಂಜಸ್ ಮಾಡಿ ಫೈನಲಿ ಒಂದು ಅರ್ಥ ಆಯಿತು, ಮಣ್ಣು ಹಾಕಬೇಕು ಅಂಥೇಳಿ. ಮಣ್ಣು ಡೈಲಿ ಬೆಳಗ್ಗೆ ಸಂಜೆ ಬರೀ ಟ್ರೇ ಇಟ್ಟಾಗ ಅದು ಪೂರ್ತಿ ಗಲೀಜಾಗಿ ಇರೋಕ್ಕಾಗ್ತಿರಲಿಲ್ಲ, ಅಂಥ ಸ್ಮೆಲ್ ಬರ್ತಿತ್ತು. ಬಟ್ ಮಣ್ಣು ಹಾಕೋದ್ರಿಂದ ಒಂದು ಟೈಮ್ ಮಾತ್ರ ಕ್ಲೀನ್ ಮಾಡೋ ಥರ ಇತ್ತು, ಚೆನ್ನಾಗಿತ್ತು. ಆ ಥರ ಟ್ರೈ ಮಾಡಿ ಇಟ್ಟಿದ್ವಿ. ಆಮೇಲೆ ಈ ಥರ ಕಪ್ಪೆಲ್ಲ ಕಟ್ ಮಾಡಿ ಕಪ್ಗಳೆಲ್ಲ ಕಂಬಿಯಲ್ಲಿ ಹಾಕಿ ಇಟ್ಟಿದ್ರೂ ಅವರು ಅವಾಗ ಕೂಡ ಬಿಡ್ತಾ ಇರಲಿಲ್ಲ. ಎಲ್ಲ ಹಾಕಿ ಚೆಲ್ಲೋದು ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಒಂದು ಕ್ಯಾನ್ ಕಟ್ ಮಾಡಿ ಆ ಕ್ಯಾನ್ ಒಳಗಡೆ ಹಾಕಿದ್ರೂ ಅದರಲ್ಲೂ ಅವ್ರು ಬಿಟ್ಟಿಲ್ಲ. ಆಮೇಲೆ ತಿರ್ಗಾ ಹೋಗಿ ಅದು ಅವ್ರು ಊಟ ತಿನ್ನೋದು ಅದು ಟ್ರೇ ಆ ಥರ ತೊಗೊಂಬಂದ್ವಿ. ಅದರಲ್ಲೂ ಅವ್ರು ಬಿಟ್ಟಿಲ್ಲ. ಹಾಗೆ ಹೀಗೆ ಮಾಡಿ ಲಾಸ್ಟಾಗಿ ಫೈನಲಾಗಿ ನೋಡಿ, ಇದು ಕ್ಯಾನ್ ಹೇಳಿದ್ನಲ್ಲ, ಆಯಿಲ್ ಕ್ಯಾನ್, ಅದರಲ್ಲಿ ಟ್ರೇ ಈಗ ಬಂದು ಇಂಥ ಮೆಥಡ್ ಯೂಸ್ ಮಾಡಿದ್ದೀವಿ. ಈ ಥರ ಮೆಥಡಲ್ಲಿ ಯೂಸ್ ಮಾಡಿ ಇಟ್ಟಿದ್ದು. ಮಣ್ಣು ಹಾಕಿ ಇಟ್ಟಿದ್ದೆ ಅಂದ್ರಲ್ಲ, ಅದೇ ಥರ ಮಣ್ಣು ಹಾಕಿ ಇಟ್ಟೋದಕ್ಕೆ ಆ ಮಣ್ಣು ವಾಸನೆಗೆ ಆ ಕುಳ್ಳಿ ಅನ್ನೋಳು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ದಾಳೆ. ಅದು ಅವ್ರಿಗೆ ಹಾಗೆ ಬಿಟ್ಟು ಆಟಾಡ್ಸಿದ್ರೇ ಒಳ್ಳೆಯದು. ಆವಾಗಲೇ ಅವ್ರು ಆರೋಗ್ಯವಾಗಿ ಬೆಳೆಯೋದು. ಬಟ್ ಇದು ಕೂಡ ಟೆಂಪ್ರವರಿನೇ, ಈ ಕೆ ಜಿ. ಮತ್ತು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ಒಳ್ಳೆ ಕಾರ್ಪೆಂಟ್ರ್ ಸಿಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಅವ್ರನ್ನ ಪೂರ್ತಿ ಫ್ರೀಯಾಗಿ ಆಟಾಡೋ ಥರ, ನಾನು ಬೆಳೆಸೋ ಮರಿಗಳಾಗಲಿ, ನಾನು ಬೆಳೆಸೋ ಪ್ರಾಣಿಗಳಾಗಲಿ, ನಮ್ಮ ಮನೇಲಿರೋ ನಾಯಿ ಕೂಡ ಅಷ್ಟೇ ನಮ್ಮ ಮನೆ ಮಗಳ ಥರ ನೋಡ್ಕೊತಾ ಇರೋದು. ಗೂಡಲ್ಲಿಟ್ಟು ನಾನು ಖಂಡಿತ ಯಾವತ್ತೂ ನಾನು ಬೆಳೆಸಲ್ಲ. ನನಗೆ ಇನ್ನೂ ಯಾರು ಅದೇ ಐಡಿಯಾ ಹೇಳಿದ್ರು ಈ ಥರ ಬೆಳೆಸ್ಬೋದು ಅಂತ. ಬಟ್ ನಾನು ಆ ಥರ ಬೆಳೆಸೋಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರು ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿರಬೇಕು ಅಂತ ಅದು ಆಸೆ. ನೋಡಿ ಫೈನಲಾಗಿ ಹಂಗೆ ಬಿಟ್ಟು ನೋಡಿ ಲಾಸ್ಟಿಗೆ ಕಡಕ್ನಾಗ್ ಬಂದು ಇವ್ರನ್ನ ಕಚ್ಚಿರೋದು. ಕಡಕ್ನಾಗ್ ಬಂದು ತುಂಬ ಶಾರ್ಪ್ ಇರ್ತಾರೆ. ಆ ಕಚ್ಚಾದ್ಮೇಲೆ ಆಮೇಲೆ ನಮ್ಮ ಮನೆಯವ್ರು ಇಲ್ಲ ಇದು ಆಗೋದಿಲ್ಲ ಅಂತಂದ್ಬಿಟ್ಟು ಕೆ ಜಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಲಾಸ್ಟ್ ಪಾರ್ಟಿಷನ್ ಇಟ್ಟಿದ್ವಿ. ಆಮೇಲೆ ಮೇಲೆ ಬಂದು ಇವ್ರಿಗೆ ಕಡಕ್ನಾಗ್ಗೆ ಕೆಳಗಡೆ ಬಂದುಬಿಟ್ಟು ಟರ್ಕಿಗಳಿಗೆ ಅಂತ ಮಾಡಿ, ಅದಾದಮೇಲೆ ಫೈನಲ್ ಲುಕ್ಕು ಈ ಥರ ಬಂತು. ಅದು ಸೆಕೆಂಡ್ ಹ್ಯಾಂಡ್ಲೇ ತಂದಿದ್ದು. ಈಗ ಫೈನಲ್ ಲುಕ್ ಈ ಥರ ಬಂದು, ಇದು ಸ್ವಲ್ಪ ಇದು ಬರೀ ಟೆಂಪ್ರವರಿಗೆ ಮಾತ್ರನೇ. ಅದಾದಮೇಲೆ ನಾನು ಇನ್ನೊಂದು ಗೂಡು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಫೈನಲಾಗಿ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದು ಬಂದು ನೋಡಿ ಬಿಡ್ತಾ ಇದ್ದೀವಿ. ಅವ್ರು ಫುಲ್ಲು ಹ್ಯಾಪಿಯಾಗಾದ್ರು. ಯಾಕಂದರೆ ಅದು ಸಣ್ಣ ಕೆ ಜಿಯಲ್ಲಿ ತುಂಬ ಕಷ್ಟಪಟ್ಕೊಂಡು ಇದ್ದರು, 2 ಪಾರ್ಟಿಷನ್ ಮಾಡಿ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಇನ್ನೊಂದು 2 ಮಂತ್ಸಲ್ಲಿ ಮೊಟ್ಟೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ನೋಡಿ ಈ ಥರ ಆಯಿತು. ಫೈನಲ್ ಲುಕ್ ಈ ಥರ ಇತ್ತು. ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ಹೈಟಾಗಿ, ಯಾಕಂದರೆ ಟರ್ಕಿಗಳು ಹೈಟಾಗಿ ಬೆಳಿತಾರಲ್ವ ಆ ಥರ. ಇವ್ರು ನೋಡಿ ಹೊಸ ಜಾಗ ಅಂತ ಅಂದ್ಬಿಟ್ಟು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ ಮರಿಗಳು ಪಾಪ. ಇವ್ರು ನೋಡಿ ಇವರು ಹೇಗೆ ಇದ್ದಾರೆ, ಇವರು ಸುಮಾರು ದೊಡ್ಡದಾಗಿದ್ದಾರೆ. ಅದು ಕಚ್ಚಾದ್ಮೇಲೆ ನಾನು ಅರಿಶಿನ ಎಲ್ಲ ಹಾಕಿ ಅದಕ್ಕೇನೇನು ಇದು ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕೆಲ್ಲ ಮಾಡಿ ಇವಾಗ 4 ಜನ ಟರ್ಕಿ ಚೆನ್ನಾಗಿದ್ದಾರೆ. ಕಡಕ್ನಾಕ್ 5 ಕಡಕ್ನಾಕು ಚೆನ್ನಾಗಿದ್ದಾರೆ. ಬಟ್ ಇಬ್ಬರನ್ನೂ ಒಟ್ಟಿಗೆ ಬಿಟ್ಟರೆ ಕಚ್ಚಾಡಿಕೊಂಡು ತುಂಬ ತೊಂದರೆ ಆಗ್ತಿತ್ತು. ಈಗ ಆರಾಮಾಗಿ ಹ್ಯಾಪಿಯಾಗಿದ್ದಾರೆ. ನಾನು ತುಂಬ ಹ್ಯಾಪಿ ಆದೆ, ಯಾಕಂದರೆ ಪಾಪ ಮರಿಗಳು ತುಂಬ ಒಂದು 2.5 ತಿಂಗಳು ಅದರಲ್ಲೇ ಕಷ್ಟಪಡ್ತಾಯಿದ್ರು. ಫೈನಲಿ ಹೆಂಗೋ ಆಯಿತು. ಇವಳು ನೋಡಿ, ಇವಳನ್ನ ನೋಡೋಕ್ಕೆ ಬಿಟ್ಟರೆ ಇವಳು ಫುಲ್ ಖುಷಿ, ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡಿದ್ದೀವಿ ಅಂತ. ಹೋಗ್ತಾಳೆ, ಬರ್ತಾಳೆ, ನೋಡ್ತಾಳೆ, ಆಟ ಆಡಿಕೊಂಡು ಚೆನ್ನಾಗಿ ಅವಳು ಎಂಜಾಯ್ ಮಾಡೋದು. ಇನ್ಮೇಲೆ ಹೊರಗಡೆನೇ ಇರ್ತಾರೆ ಅಂಥೇಳಿ ನಮ್ಮ ಕಾಂಪೌಂಡ್ ಒಳಗಡೆನೇ ಅವ್ರನ್ನ ಇಟ್ಟಿರೋದು. ಇಷ್ಟು ದಿನ ಮನೆ ಒಳಗಡೆ ಇದ್ದರು, ಈಗ ಆರಾಮಾಗಿ ಹ್ಯಾಪಿಯಾಗಿರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಕೊಡ್ತೀನಿ ದೊಡ್ಡ KG ಮಾಡಾದ್ಮೇಲೆ. ನಾನು ತುಂಬ ಹ್ಯಾಪಿ, ನೀವು ಹ್ಯಾಪಿಯಾಗಿ ಫೀಲ್ ಆಗಿರ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟುವರೆಗೂ ನನ್ನ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇಷ್ಟು ಸಣ್ಣ ಮರಿಯಾಗಿ ಬಂದರು, ಇವಾಗ ಅಷ್ಟು ದೊಡ್ಡವರಾಗಿದ್ದಾರೆ. ಇಷ್ಟೆಲ್ಲ ದೇವರು ನನ್ನ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡಿದ್ದಾರೆ. ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ. ನಾನು ಖಂಡಿತ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಮರಿಗಳನ್ನೂ ಚೆನ್ನಾಗಿ ನೋಡ್ಕೊತೀನಿ. ಇದು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.